ಓಂ ಗಣೇಶ ರಾಯರಿದ್ದಾರೆ. ಧನಸ್ಸು ರಾಶಿ 2026 ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಈ ವರ್ಷ ನಿಮ್ಮ ಲೈಫಲ್ಲಿ ಏನೆಲ್ಲ ಒಳ್ಳೇದಾಗುತ್ತೆ, ಏನೆಲ್ಲ ಕೆಟ್ಟದಾಗುತ್ತೆ, ಅದಕ್ಕೆ ಏನ್ ಪರಿಹಾರ ಮಾಡ್ಕೊಬೇಕು, ಏನ್ ಪರಿಹಾರ ಮಾಡಿದ್ರೆ ಈ ವರ್ಷ ಪೂರ್ತಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನ ಹೆಸರು ಜ್ಞಾನಪ್ರಕಾಶ್ ಅಂತ. ನಾನು ಬಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸೋಮವಾರದಿಂದ ಶುಕ್ರವಾರವರೆಗೂ ಭವಿಷ್ಯ ಹೇಳ್ತೀನಿ. ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ ಜಾತಕ ತಿಳ್ಕೊಬಹುದು. ಓಕೆ, ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಬಂದು ಶುರು ಮಾಡೋದಕ್ಕೆ ಮುಂಚೆ ಫಸ್ಟ್ ಒಂದು ಪರಿಹಾರ ಹೇಳ್ತೀನಿ. ಆ ಪರಿಹಾರ ಮಾಡ್ಬಿಟ್ಟು ಶುರು ಮಾಡಿದ್ರೆ ನಿಮ್ಮ ವರ್ಷ ಭವಿಷ್ಯ ಪೂರ್ತಿ ತುಂಬಾ ಚೆನ್ನಾಗಿರುತ್ತೆ. ಏನು ಆ ಫಸ್ಟ್ ಪರಿಹಾರ ಏನ್ ಮಾಡ್ಬೇಕು, ಯಾಕೆ ಮಾಡ್ಬೇಕಂದ್ರೆ, ಕಾಮನ್ ಆಗಿ ನಿಮಗೆ ತುಂಬಾ ದಿಷ್ಟಿ ದೋಷ ಆಗ್ತಾ ಇರುತ್ತೆ. ಸಾಮಾನ್ಯ ಎಲ್ಲಾ ಜನರಿಗೂ ದಿಷ್ಟಿ ದೋಷ, ಈ ಬ್ಲಾಕ್ ಮ್ಯಾಜಿಕ್, ವಾಮಾಚಾರ ಇವೆಲ್ಲ ಕಾಮನ್ ಆಗಿದೆ. ಸೊ ಅದ್ರಗೋಸ್ಕರ ನಿಮ್ಗೆ ಯಾವ್ದೇ ರೀತಿ ದಿಷ್ಟಿ ದೋಷ ಇಲ್ದಿರ ಈ 2026 ವರ್ಷ ಭವಿಷ್ಯ ತುಂಬಾ ಚೆನ್ನಾಗಿರ್ಬೇಕಂತ ಫಸ್ಟ್ ರೆಮಿಡಿ ಏನಪ್ಪಾ ಅಂದ್ರೆ, 2 ಬೂದು ಕುಂಬಳಕಾಯಿ ತಕೊಬನ್ನಿ. ಕುಂಬಳಕಾಯಿ ತಕೊಬಂದು ನಿಮಗೂ ನಿಮ್ ಮನೇಲಿ ಎಷ್ಟು ಜನ ಇದ್ದಾರೋ ನಿಮ್ ಮನೆಗೆ ದಿಷ್ಟಿ ತೆಗ್ದು ಒಂದು ಕುಂಬಳಕಾಯಿ ಹೊಡೀರಿ ಜನವರಿ 1ನೇ ತಾರೀಕು. ಆಮೇಲೆ ಇನ್ನೊಂದು ಕುಂಬಳಕಾಯಿ ಪೂಜೆ ಮಾಡ್ಬಿಟ್ಟು ಬಾಕ್ಲಲ್ಲಿ ಕಟ್ಬಿಟ್ಟು, ಸೊ ನಿಮ್ಗಿರೋ ದಿಷ್ಟಿ ದೋಷ ಎಲ್ಲ ಹೊರಟೋಗಿ ಈ 2026 ವರ್ಷ ಪೂರ್ತಿ ತುಂಬಾ ಚೆನ್ನಾಗಿರ್ಬೇಕಂತ ಈ ವರ್ಷ ಶುರು ಮಾಡಿ. ಹ್ಯಾಪಿ ನ್ಯೂ ಇಯರ್ ಧನುಸ್ಸು ರಾಶಿ ಅವರೇ. ಇವತ್ತಿಂದ ನಿಮ್ಮ ವರ್ಷ ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ ಅಂತ. ಸೊ ನಮ್ ಕಡೆಯಿಂದ ಓಂ ಗಣೇಶ ರಾಯರಿದ್ದಾರೆ, ರಾಯರು ಕಡೆಯಿಂದ ನಿಮ್ಗೆ ಬ್ಲೆಸ್ಸಿಂಗ್ ಮಾಡುತ್ತಾ ವಿಡಿಯೋ ಶುರು ಮಾಡೋಣ. ಸೊ ಜನವರಿ ತಿಂಗಳಿಂದ ಮೇ ತಿಂಗಳವರೆಗೂ ನಿಮ್ ಲೈಫ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ಪರಿಹಾರ ಲಾಸ್ಟ್ ತಲ್ಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡ್ದಿರ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿ. ಈ ವಿಡಿಯೋ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬಾ ಜನ ವಿಡಿಯೋ 4 ನಿಮಿಷ 5 ನಿಮಿಷ ಕಾಮನ್ ಆಗಿ ನೋಡ್ತಾರೆ. ಯಾಕಂದ್ರೆ ಇವಾಗ ತುಂಬಾ ಜನ ಶಾರ್ಟ್ಸ್ ವಿಡಿಯೋ ನೋಡೋದ್ರಿಂದ ಫುಲ್ ವಿಡಿಯೋ ನೋಡಕ್ಕೆ ಇಷ್ಟ ಪಡೋದಿಲ್ಲ. ಬಟ್ ಈ ವಿಡಿಯೋ ನೋಡದೆ ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ನೀವು ಯಾಕೆ ನೋಡಬಾರ್ದು. ಸೊ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ. ಸೊ ನಿಮಗೆ ಇವತ್ತು ಗುರುಗ್ರಹ ಇಂದ ಶುರು ಮಾಡ್ಕೊಂಡೆ ಮದುವೆ ಆಗೋದಕ್ಕೆ ಒನ್ ಆಫ್ ದಿ ಬೆಸ್ಟ್ ಟೈಮ್. ಜನವರಿ ತಿಂಗಳಿಂದ ಮೇ ತಿಂಗಳವರೆಗೆ ಏನಾದ್ರೂ ಮದುವೆ ನೋಡ್ತಾ ಇದೀನಿ, ಇನ್ನು ಒಂದು ಒಳ್ಳೆ ಹುಡುಗಿ ಸೆಟ್ ಆಗ್ತಿಲ್ಲ ಅನ್ನೋರಿಗೆ ಖಂಡಿತ ಈ ಜನವರಿ ತಿಂಗಳಿಂದ ಮೇ ತಿಂಗಳ ಒಳಗಡೆ ಫಸ್ಟ್ ನಿಮಗೆ ಮದುವೆ ಅನ್ನೋದು ಆಗುತ್ತೆ. ಮತ್ತೆ ಬಿಸ್ನೆಸ್ ಮಾಡ್ತಾ ಇದ್ದೆ ವ್ಯಾಪಾರ ತುಂಬಾ ಚೆನ್ನಾಗುತ್ತೆ. ಹಣಕಾಸು ವಿಚಾರದಲ್ಲಿ ಈ ವರ್ಷ ತುಂಬಾ ಚೆನ್ನಾಗಿದೆ. ಮೇ ತಿಂಗಳವರೆಗೂ ಹಣಕಾಸು ತುಂಬಾ ಚೆನ್ನಾಗಿದೆ ಅಂತ ತೋರಿಸ್ತಿದೆ. ಈ ಟೈಮಲ್ಲಿ ನೀವು ಸ್ವಲ್ಪ ತುಂಬಾ ಲೇಜಿ ಆಗ್ತೀರಾ. ಯಾಕಂದ್ರೆ ಗುರು ದೃಷ್ಟಿ 1ನೇ ಮನೆ ನೋಡೋದ್ರಿಂದ, ನಿಮ್ಮ ರಾಶಿನ ಗುರು ನೋಡೋದ್ರಿಂದ ಏನಾಗುತ್ತಂದ್ರೆ ನೀವು ಸ್ವಲ್ಪ ತುಂಬಾ ಎಲ್ಲಾ ಕೆಲಸಕ್ಕೂ ಸ್ವಲ್ಪ ತುಂಬಾ ಡಿಲೇ ಆಗ್ತಾ ಇರುತ್ತೆ. ನೀವು ಸ್ವಲ್ಪ ಲೇಜಿ, ಸೋಂಬೇರಿತನ ಆಗ್ಬೋದು. ಸ್ವಲ್ಪ ಜನ ದಪ್ಪ ಆಗ್ಬೋದು. ಸೊ ಆದಷ್ಟು ವಾಕಿಂಗು, ಎಕ್ಸರ್ಸೈಜು, ಡಯಟ್ ಫಾಲೋ ಮಾಡಿ. ಇಲ್ಲಾಂದ್ರೆ ನೀವು ಇನ್ನೂ ಜಾಸ್ತಿ ದಪ್ಪ ಆಗ್ಬಿಡ್ತೀರಾ. ನೀವು ಎಷ್ಟು ವೆಯ್ಟ್ ಇದ್ದು ನಿಮ್ಗೆ ಗೊತ್ತಿರುತ್ತೆ. ಸ್ವಲ್ಪ ಈ 5 ತಿಂಗಳಲ್ಲಿ ಸ್ವಲ್ಪ ಚೆನ್ನಾಗಿ ಫುಡ್ ಕಂಟ್ರೋಲ್ ಆಗಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ಜಾಸ್ತಿ ದಪ್ಪ ಆಗ್ಬಿಡ್ತೀರಾ. 5 ತಿಂಗಳಲ್ಲಿ 10 kg ದಪ್ಪ ಆಗ್ಬೋದು. ಸೊ ಸ್ವಲ್ಪ ತುಂಬಾ ಲೇಜಿ ಆಗ್ಬೋದು. ಅದು ಸ್ವಲ್ಪ ನೋಡ್ಕೊಳ್ಳಿ. ಅಂಡ್ ಈ ವರ್ಷ ಪೂರ್ತಿ ನೀವೇನಾದ್ರೂ ಮಾಡಿ ಈ 2026ರಲ್ಲಿ ನೀವು ಸ್ವಂತ ಮನೆ ಕಟ್ತೀರಾ, ತಕ್ಕೊಂತೀರಾ. ಸೊ ಮನೆ ಕಟ್ಟಬೇಕು ಮತ್ತೆ ಒಂದು ಸೈಟ್ ತಕ್ಕೊಬೇಕನ್ನೋರಿಗೆ ಖಂಡಿತ ತುಂಬಾ ಚೆನ್ನಾಗಿದೆ. ಬಟ್ ನೀವು ಸೈಟ್ ಖರೀದಿ ಮಾಡ್ಬೇಕಂದ್ರೆ ನಿಮ್ಗೆ ಹಳೆ ಕಾಲದ ಸೈಟ್ ತಕ್ಕೊಳೋ ಪಾಸಿಬಿಲಿಟಿ ಇದೆ. ಅದೇ ಚೆನ್ನಾಗಿರೋ ನ್ಯೂ ಡೆವಲಪ್ಡ್ ಏರಿಯಾದಲ್ಲಿ ನೀವು ಸೈಟ್ ತೆಗಿಯೋದಿಲ್ಲ. ಈ ಊರಲ್ಲಿ, ಹಳ್ಳಿಯಲ್ಲಿ ಅಗ್ರಿಕಲ್ಚರ್, ಫಾರ್ಮಿಂಗು ಈ ತರ ಸೈಟು, ಲ್ಯಾಂಡು ನೀವು ಖರೀದಿ ಮಾಡ್ತೀರಾ. ಈ ವರ್ಷದಲ್ಲಿ ಖಂಡಿತ ನೀವು ಮನೆ ಆದ್ರೂ ಕಟ್ತೀರಾ, ಇಲ್ಲಾಂದ್ರೆ ಗಾಡಿ, ಕಾರ್ ಆದ್ರೂ ತೆಗಿತೀರಾ. ಕಂಪಲ್ಸರಿ ಗೋಚರ ಪ್ರಕಾರ ತೆಗಿಯೋ ಎಲ್ಲಾ ಪಾಸಿಬಿಲಿಟಿ ತುಂಬಾ ಚೆನ್ನಾಗಿದೆ ಅಂತ ತೋರಿಸ್ತಿದೆ. ಈ ವರ್ಷ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೂ ಏನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ. ಈ ಟೈಮಲ್ಲಿ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಿಮಗೆ ಈ ಜೂನ್ ಇಂದ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ನೀವು ಬೈಕಲ್ಲಿ ಹೋಗೋವಾಗ, ಕಾರಲ್ಲಿ ಹೋಗೋವಾಗ ಸ್ಕಿಡ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು. ನಿಮ್ದು ತಪ್ಪಿರೋದಿಲ್ಲ, ಬಟ್ ಯಾವನೋ ಬೇರೆ ಬಂದು ನಿಮ್ನ ಗುದ್ದು ಬಿಡ್ತಾನೆ. ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಡ್ರೈವಿಂಗ್ ಮಾಡಿ. ಈ ಟೈಮಲ್ಲಿ ಯಾರಾದ್ರೂ ನಿಮ್ಮನ್ನ ಮೋಸ ಮಾಡ್ಬೋದು. ಅಂದ್ರೆ ಏನೋ ಒಂದು ಸೈಟ್ ತಕ್ಕೊಬೇಕಂತ, ಮನೆ ತಕ್ಕೊಬೇಕಂತ ದುಡ್ಡು ಕೊಟ್ಟಿರ್ತೀರಿ. ದುಡ್ಡು ತಕ್ಕೊಂಡು ಅವ್ನು ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡೋದಿರಾ,
ನಿಮ್ಮನ್ನ ಸ್ವಲ್ಪ ಮೋಸ ಮಾಡ್ಬೋದು. ಸೊ ಈ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೂ ಆದಷ್ಟು ಕೇರ್ಫುಲ್ ಆಗಿರಿ. ಆರೋಗ್ಯ ಸ್ವಲ್ಪ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಆರೋಗ್ಯ ಒಂದಿಷ್ಟು ಚೆನ್ನಾಗಿರೋದಿಲ್ಲ. ಆರೋಗ್ಯ ಕಡೆ ಗಮನ ಇರಲಿ. ಏನ್ ರೆಮಿಡೀಸ್ ಮಾಡ್ಬೇಕಂತ ಲಾಸ್ಟ್ ಅಲ್ಲಿ ತಿಳಿಸ್ತೀನಿ. ಈ ಜೂನ್ ಇಂದ ಅಕ್ಟೋಬರ್ ತಿಂಗಳ ಒಳಗಡೆ 4 ದಿಕ್ಕಿಂದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕಿಂದ ನಿಮ್ಮನ್ನ ಮೋಸ ಮಾಡ್ಬೇಕಂತ ತುಂಬಾ ಜನ ಬರ್ತಾರೆ. ಈ ಟೈಮಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಹಣಕಾಸು ವಿಚಾರದಲ್ಲಿ, ಮದುವೆ ಜೀವನದಲ್ಲಿ, ಪ್ರೀತಿ ವಿಚಾರದಲ್ಲಿ, ಮತ್ತೆ ಈ ವೆಹಿಕಲ್ ತಕೊಂಡ ವಿಚಾರದಲ್ಲಿ, ಕೆಲಸದಲ್ಲಿ ತುಂಬಾ 4 ದಿಕ್ಕಿಂದ ಬರ್ತಾರೆ ನಿಮ್ಮನ್ನ ಮೋಸ ಮಾಡಕ್ಕೆ. ಕೇರ್ಫುಲ್ ಆಗಿರ್ಬೇಕು, ನೋಡ್ಕೊಳ್ಳಿ. ಹಣಕಾಸು ಬರುತ್ತೆ, ಬಟ್ ಮೋಸ ಹೋಗ್ಬಿಡ್ತೀರಾ. ಸ್ವಲ್ಪ ನೋಡ್ಕೊಂಡು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಇದೊಂಥರ ಸ್ವಲ್ಪ ಟಫ್ ಆಗಿರುತ್ತೆ. ಜೂನ್ ಇಂದ ಅಕ್ಟೋಬರ್ ತಿಂಗಳು ಸ್ವಲ್ಪ ಕೇರ್ಫುಲ್ ಆಗಿದೆ, ತುಂಬಾ ಉತ್ತಮ ಆಗಿರುತ್ತೆ. ಲಾಸ್ಟ್ ನವೆಂಬರ್, ಡಿಸೆಂಬರ್ ತಿಂಗಳು ಹೇಗಿದೆ ಅಂದ್ರೆ ಸ್ವಲ್ಪ ಕಾನ್ಫಿಡೆಂಟ್ ಆಗಿರ್ತೀರಾ, ತುಂಬಾ ಧೈರ್ಯ ಬರುತ್ತೆ. ಏನಾದರೂ ಕಾಂಪಿಟೇಷನ್ ಎಕ್ಸಾಮ್ ಟ್ರೈ ಮಾಡ್ತಾ ಇದ್ದೆ, ಗವರ್ಮೆಂಟ್ ಕೆಲಸ ಸಿಗೋ ಪಾಸಿಬಿಲಿಟಿ ಇದೆ ಈ ವರ್ಷ ಲಾಸ್ಟ್ ಅಲ್ಲಿ. ಸೊ ಫಾರಿನ್ ಟ್ರಾವೆಲ್ ಹೋಗ್ಬೇಕನ್ನೋರ್ಗೆ, ಮತ್ತೆ ಜಾಬ್ ಚೇಂಜ್ ಮಾಡ್ಬೇಕನ್ನೋರ್ಗೆ, ಸೊ ಬೇರೆ ಕಡೆ ಜಾಬ್ ಟ್ರಾನ್ಸ್ಫರ್ ಆಗಿ ಬೇರೆ ಸ್ಟೇಟು ಇಲ್ಲ ಬೇರೆ ಕಂಟ್ರಿ ಹೋಗ್ಬೇಕನ್ನೋರ್ಗೆ ಒನ್ ಆಫ್ ದಿ ಬೆಸ್ಟ್ ಟೈಮ್, ತುಂಬಾ ಚೆನ್ನಾಗಿರುತ್ತೆ. ಯಾರಾದ್ರೂ ಮಗುಗೋಸ್ಕರ ಟ್ರೈ ಮಾಡ್ತಾ ಇದ್ದೆ, ಖಂಡಿತ ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಬೇಬಿ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಅಂಡ್ ಸಾಧ್ಯವಾದಷ್ಟು ನಿಮ್ಮ ಹಣೆಯಲ್ಲಿ ಡೈಲಿ ಶ್ರೀಗಂಧ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಅಲ್ಲಿ ಕೇತು ಗ್ರಹ ಸ್ವಲ್ಪ, ರಾಹು ಕೇತು ಗ್ರಹ ಸಂಚಾರ ಆಗೋದ್ರಿಂದ ನಿಮಗೆ ರಾಹು ಏನೋ ಒಳ್ಳೇದ್ ಮಾಡುತ್ತೆ 2ನೇ ಮನೆಗೆ ಬಂದು, ಕೇತು 8ನೇ ಮನೆಗೆ ಬರೋದ್ರಿಂದ ಖಂಡಿತ ನಿಮಗೆ ಒಂದು ಸಡನ್ ಆಗಿ ನಿಮ್ಗೆ ಗೊತ್ತಾಗೋದಿಲ್ಲ, ಏನೋ ಒಂದು ಕಾಯಿಲೆ ಬರುತ್ತೆ. ಹಾಸ್ಪಿಟಲ್ಗೆ ಹೋಗ್ತೀರಾ, ಎಲ್ಲಾ ಚೆಕ್ ಮಾಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ, ಎಲ್ಲಾ ಚೆಕ್ ಮಾಡ್ತಾರೆ, ಬಟ್ ಏನ್ ಕಾಯಿಲೆ ಅಂತ ಗೊತ್ತಾಗೋದೇ ಇಲ್ಲ. ರಾಹು ಕೇತು ಅನ್ನೋ ಗ್ರಹ ಆ ರೀತಿ ಸ್ವಲ್ಪ ಲಾಸ್ಟ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಬಟ್ ಹೆಂಗ್ ನೋಡ್ಕೊಂಡೇನು ಈ ವರ್ಷ ಪೂರ್ತಿ ನಿಮಗೆ ಆರೋಗ್ಯ 2026 ಚೆನ್ನಾಗಿಲ್ಲ. ಆರೋಗ್ಯ ಒಂದಿಷ್ಟು ಚೆನ್ನಾಗಿಲ್ಲ ಈ ವರ್ಷ. ಆದ್ರೆ ಮನೆ ಕಟ್ಬೇಕು, ಗಾಡಿ ತಕೊಬೇಕು, ಕಾರ್ ತಕೊಬೇಕು, ಸೈಟ್ ತಕೊಬೇಕು, ದುಡ್ಡು ಮಾಡ್ಬೇಕು, ಫಾರಿನ್ ಹೋಗ್ಬೇಕನ್ನೋರ್ಗೆ ಚೆನ್ನಾಗೈತೆ. ಎಲ್ಲ ಚೆನ್ನಾಗಿದ್ರು ಆರೋಗ್ಯ ಚೆನ್ನಾಗಿರಲ್ಲ. ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿ, ನಿಮ್ಮ ಮೈಂಡು ಏನು ಚೆನ್ನಾಗಿರೋದಿಲ್ಲ. ಸ್ವಲ್ಪ ತುಂಬಾ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಸಮ್ ಟೈಮ್ ಮೋಸ ಆಗೋ ಪಾಸಿಬಿಲಿಟಿ ಇದೆ. ಈ ವರ್ಷ ಸ್ವಲ್ಪ ಕೇರ್ಫುಲ್ ಆಗಿರಿ. ಕೇರ್ಫುಲ್ ಆಗಿ ನಿಮ್ ಲೈಫ್ ನ ಹ್ಯಾಂಡಲ್ ಮಾಡ್ಕೊಂಡು ಹೋಗಿ. ಸರಿ, ಇದ್ರಿಗೆ ನೀವು ಏನು ಮೋಸ ಹೋಗ್ದಿರಾ, ಏನು ಇರೋದಾಗ ನಿಮ್ಗೆ ಯಾರ ಕಡೆಯಿಂದನೂ ಯಾವ ದಿಕ್ಕಿಂದನೂ ಏನು ತೊಂದರೆ ಬರ್ದಿರೋ ತರ ಇರ್ಬೇಕಂದ್ರೆ ನಾನು ಸಮ್ ರೆಮಿಡೀಸ್ ಹೇಳ್ತೀನಿ. ಇದು ಮಾಡ್ತಾ ಹೋಗದೆ ನಿಮ್ ಲೈಫು ಸ್ವಲ್ಪ ಬೆಟರ್ ಆಗುತ್ತೆ. ನಾನು ಇಷ್ಟೊತ್ತು ಹೇಳಿದ್ದು ಗೋಚರ ಫಲ ನಿಮ್ಗೆ 20% ವರ್ಕ್ ಆಗೋದು. ಯಾಕಂದ್ರೆ ನಾನೇ ಅಲ್ಲ, ನಂತರ ಎಷ್ಟು ಜ್ಯೋತಿಷ್ಯರು ಇದಾರೋ ಅವ್ರು ಹೇಳೋ ಗೋಚರ ಫಲ 20%. ಗೋಚರ ಫಲ ಯಾವಾಗ್ಲೂ 20% ಮಾತ್ರ ತಗೊಳ್ಳಿ. ದಶಾಭುಕ್ತಿ ಅಂತಿರುತ್ತೆ ನಿಮ್ ಜಾತಕ ಪ್ರಕಾರ. ದಶಾಭುಕ್ತಿನೇ ನಿಮ್ ಲೈಫ್ ಡಿಸೈಡ್ ಮಾಡೋದು. ಅದು ಯಾವ ರೀತಿ ಅಂದ್ರೆ, ಇವಾಗ ನೀವು ಈ ವಿಡಿಯೋ ಮನೇಲಿ ಕುತ್ಕೊಂಡು ನೋಡ್ತಾ ಇದ್ದೀರಾ, ಇಲ್ಲ ಫೋನಲ್ಲಿ ಯಾವ ಪ್ಲೇಸ್ ಅಲ್ಲಿ ಬೇಕಾದ್ರೆ ನೋಡ್ತಾ ಇರ್ಬೋದು. ಬಟ್ ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, ನೀವು ಯಾವ ಮನೇಲಿ ಇದ್ದೀರಾ, ಏನ್ ಕೆಲ್ಸಕ್ಕೆ ಹೋಗ್ತಿದ್ದೀರಾ, ನಿಮ್ಮ ಹತ್ರ ಹಣಕಾಸು ಎಷ್ಟೈತೆ, ನಿಮ್ಮ ಹತ್ರ ಯಾವ ವೆಹಿಕಲ್ ಐತೆ, ನಿಮ್ಮ ಗಂಡ ಹೆಂಡತಿ ಮದುವೆ ಜೀವನ ಹೆಂಗೈತೆ, ನಿಮ್ಮ ಮಕ್ಳು ಹೆಂಗಿದ್ದಾರೆ, ನಿಮ್ಮ ಫ್ಯಾಮಿಲಿ ಹೆಂಗಿದ್ದಾರೆ, ನಿಮ್ಮ ಕೆಲಸ ಕಾರ್ಯ ಆರೋಗ್ಯ ಹೆಂಗಿದೆ, ಇವೆಲ್ಲ ಡಿಸೈಡ್ ಮಾಡೋದು ನಿಮ್ಮ ದಶಾಭುಕ್ತಿ. ದಶಾಭುಕ್ತಿ ನಿಮ್ ಲೈಫ್ ನ 80% ರೂಲ್ ಮಾಡುತ್ತೆ. ದಶಾಭುಕ್ತಿ ಚೆನ್ನಾಗಿದ್ದೆ ನಿಮ್ ಲೈಫ್ ಚೆನ್ನಾಗಿರುತ್ತೆ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಈ ಗೋಚರ ಫಲ ನಿಮ್ಗೆ 20% ಸ್ವಲ್ಪನೇ ಇಂಪ್ರೂವ್ಮೆಂಟ್ ಮಾಡ್ಕೊಡೋದು. ಇವಾಗ ನಾನು ಹೇಳೋ ಪರಿಹಾರ ಮಾಡಿದ್ರೆ ನಿಮಗೆ ಗೋಚರ ಫಲ, ನಾನು ಹೇಳೋ ಪರಿಹಾರ ಸೇರಿ ಒಂದು 50% ನಿಮ್ಗೆ ರಿಸಲ್ಟ್ ತಂದ್ಕೊಡುತ್ತೆ. ಈ ಪರಿಹಾರ ಮಾಡಿ. ಫಸ್ಟ್ ಏನ್ ಮಾಡ್ಬೇಕಂದ್ರೆ, ವರ್ಷಕ್ಕೆ 12 ತಿಂಗಳಿದೆ, 4 ತಿಂಗಳಿಗೆ ಒಂದ್ ಸರಿ ಈ ಪರಿಹಾರ ಮಾಡ್ಬೇಕು. ಯಾವತ್ ಮಾಡ್ಬೇಕಂದ್ರೆ ಗುರುವಾರ ಈ ಪರಿಹಾರ ಮಾಡ್ಬೇಕು. ಯಾವಾಗ ಮಾಡ್ಬೇಕಂದ್ರೆ ಜನವರಿ ತಿಂಗಳು, ಮೇ ತಿಂಗಳು, ಸೆಪ್ಟೆಂಬರ್ ತಿಂಗಳು. ಸೊ ವರ್ಷಕ್ಕೆ 3 ಬಾರಿ ಗುರುವಾರ ದಿವಸ ಈ ಪರಿಹಾರ ಮಾಡಿ. ಜನವರಿ ತಿಂಗಳು ಯಾವ್ದಾನ ಗುರುವಾರ ತರಿಸ್ರೆ ಈ ಪರಿಹಾರ ಮಾಡಿ. ಫಸ್ಟ್ ಪರಿಹಾರ ಏನ್ ಮಾಡ್ಬೇಕಂದ್ರೆ,
ಈ ರೋಡ್ ಸೈಡು ಸ್ಲಮ್ ಪೀಪಲ್ ಇರ್ತಾರಲ್ವಾ, ತಿನ್ನೋಕೆ ಊಟ ಇಲ್ದಿರಾ, ಸೊ ಟೆಂಟ್ ಹೌಸು, ಗುಡ್ಸ್ಲು ಮನೆ, ಚಪ್ರ ಮನೆ ಹಾಕೊಂಡಿರ್ತಾರಲ್ಲ, ಅವ್ರಿಗೇನ್ ಮಾಡ್ತೀರಾ ಅಂದ್ರೆ ಗುರುವಾರ, ಯಾವ್ದಾನ ಒಂದು ಗುರುವಾರ ಜನವರಿ ತಿಂಗಳು ಹೋಗ್ಬಿಟ್ಟು ಬೆಡ್ಶೀಟ್ ತಕ್ಕೊಡಿ. ಇವಾಗ ಚಳಿಕಾಲ ಅಲ್ವಾ, ಸೊ ಬೆಡ್ಶೀಟು ಅವ್ರ ಮನೆಗ್ ತಕ್ಕೊಡಿ. ಅವ್ರ ಮನೆಗೆ ಏನಾದ್ರು ಚಿಕ್ಕ ಚಿಕ್ಕ ಮಕ್ಳು, ಓದೋ ಮಕ್ಳಿದ್ದೆ ಅವ್ರಿಗೇನಾದ್ರು ಸ್ವೆಟರು, ಜರ್ಕಿನು ಏನ್ ಬೇಕಾಗುತ್ತೋ ಅದು ತಕ್ಕೊಡಿ. ಇದು ಜನವರಿ ತಿಂಗಳು ಮಾಡಿ. ನೆಕ್ಸ್ಟ್ ಮೇ ತಿಂಗಳು ಹೋಗ್ಬಿಟ್ಟು ಚಿಕ್ಕ ಮಕ್ಳಿಗೆ ಅವ್ರಿಗೆ ಬುಕ್ಸು, ಬ್ಯಾಗ್ಸು, ಅವ್ರಿಗೆ ಒಂದು ಎಕ್ಸಾಮ್ಗೆ ಆಗಷ್ಟು ಫೀಸು ತಕ್ಕೊಡ್ತಾ ಬನ್ನಿ. ಇದು ತಕ್ಕೊಡ್ತಾ ಇದ್ದೆ ಈ ವರ್ಷ ಪೂರ್ತಿ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಸೆಪ್ಟೆಂಬರ್ ತಿಂಗಳು ಹಲ್ದಿ ಕಲರ್ ಊಟ ಅಂದ್ರೆ ಅರಿಶಿನ ಯೆಲ್ಲೋ ಕಲರ್ ಏನೆಲ್ಲ ತಿಂಡಿ ಬರುತ್ತೆ, ಇದು ಯಾರಿಗೆ ದಾನ ಮಾಡ್ಬೇಕಂದ್ರೆ ಅಂಗನವಾಡಿಯಲ್ಲಿರೋ ಚಿಕ್ಕ ಚಿಕ್ಕ ಮಕ್ಕಳಿಗಾದ್ರೂ ಮಾಡ್ಬೋದು, ಇಲ್ಲ ರೋಡ್ ಸೈಡು ಈ ಸ್ಲಮ್ ಪೀಪಲ್ಗೆ ಅವ್ರಿಗೆ ಅನ್ನದಾನ ಮಾಡ್ಬೋದು. ಏನ್ ಮಾಡ್ಬೋದು ಅಂದ್ರೆ ಲಡ್ಡು, ಕೇಸರಿ, ಬೂಂದಿ, ಚಿತ್ರಾನ್ನ, ಲೆಮನ್ ರೈಸ್, ಇದ್ರಲ್ಲಿ ಯಾವ್ದಾರ ಒಂದ್ 2 ಐಟಮ್. ಸ್ವೀಟ್ ಅಲ್ಲಿ ಒಂದು ಐಟಮ್, ಬೂಂದಿ, ಕೇಸರಿ, ಲಡ್ಡು, ಇದ್ರಲ್ಲಿ ಯಾವ್ದಾನ ಒಂದು ಚೂಸ್ ಮಾಡ್ಕೊಳ್ಳಿ. ಚಿತ್ರಾನ್ನ ಇಲ್ಲ ಲೆಮನ್ ರೈಸ್ ಯಾವ್ದಾನ ಒಂದು ಸ್ವೀಟ್ ಫುಡ್, ಒಂದು ಖಾರ ಫುಡ್ ತಕೊಂಡು ಯಾವ್ದಾನ ಒಂದು ಗುರುವಾರ ದಿವಸ ಫುಡ್ ಅನ್ನದಾನ ಮಾಡಿ. ಈ ರೀತಿ ಮಾಡ್ತಾ ಬಂದ್ರೆ ಈ ವರ್ಷ ಪೂರ್ತಿ ನಿಮ್ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದೇ ರೀತಿ ಕಷ್ಟ ಬರ್ದಿರ ತುಂಬಾ ಬೆಟರ್ ಆಗಿರುತ್ತೆ. ಅಂಡ್ ಈ ರೀತಿ ಪರಿಹಾರ ಮೋಸ್ಟ್ಲಿ ಯಾರ ಜ್ಯೋತಿಷರು ಹೇಳಿರೋದಿಲ್ಲ, ನಾನೇ ಫಸ್ಟ್ ಹೇಳ್ತಿದ್ದೀನಿ, ಮಿಸ್ ಮಾಡಿದ್ರೆ ಈ ಪರಿಹಾರ ಮಾಡಿ. ಸೆಕೆಂಡ್ ಪರಿಹಾರ ಏನ್ ಮಾಡ್ತೀರಾ ಅಂದ್ರೆ, ಸೊ ಈ ವರ್ಷ ಜನವರಿ ತಿಂಗಳು ಆಲಂಗುಡಿ ಗುರು ಟೆಂಪಲ್ ಹೋಗಿ ಬನ್ನಿ. ಆಲಂಗುಡಿ ಗುರು ಟೆಂಪಲ್, ಗುರು ದೇವಸ್ಥಾನ ಆಲಂಗುಡಿ ಎಲ್ಲಿದೆ ಅಂದ್ರೆ ತಮಿಳ್ನಾಡಲ್ಲಿದೆ. ನೀವು ಗೂಗಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಆಲಂಗುಡಿ ಗುರು ಟೆಂಪಲ್ ಅಂತ. ಇದು ತಿರುವಾರೂರ್ ಡಿಸ್ಟಿಕ್ ಅಂತ ಇದೆ, ತಿರುವಾರೂರ್ ಡಿಸ್ಟಿಕ್ ತಮಿಳ್ನಾಡಲ್ಲಿ. ಆ ಟೆಂಪಲ್ಗೆ ಹೋಗಿ ನಿಮ್ಮ ಹೆಸರಲ್ಲಿ, ನಿಮ್ಮ ಫ್ಯಾಮಿಲಿ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊ ಬನ್ನಿ. ಜನವರಿ ತಿಂಗಳು ಶುರು ಮಾಡಿ ವರ್ಷ ಪೂರ್ತಿ ಮಾಡೋದ್ರಿಂದ ನಿಮಗೆ ಗುರುಗ್ರಹ ಆಶೀರ್ವಾದದಿಂದ ಈ 2026 ನಿಮ್ಮ ವರ್ಷ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನ್ ಮಾಡ್ತೀರಾ ಅಂದ್ರೆ, ಲಾಸ್ಟ್ ನವೆಂಬರ್ ಡಿಸೆಂಬರ್ ತಿಂಗಳು ಏನ್ ಮಾಡ್ತೀರಾ ಅಂದ್ರೆ ಶ್ರೀಕಾಳಹಸ್ತಿ ಹೋಗಿ. ನಿಮ್ಗೆ ಗೊತ್ತಿರುತ್ತೆ ಶ್ರೀಕಾಳಹಸ್ತಿ ತಿರುಪತಿಯಿಂದ ಸ್ವಲ್ಪ ಮುಂದೆ ಇರುತ್ತೆ. ಶ್ರೀಕಾಳಹಸ್ತಿ ಹೋಗಿ ರಾಹು ಕೇತು ಪೂಜೆ ಮಾಡಿಸ್ಕೊ ಬನ್ನಿ. ಲಾಸ್ಟ್ ಈ ರಾಹು ಕೇತು ಸ್ವಲ್ಪ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ವೀಕ್ ಆಗಿರೋದ್ರಿಂದ ನವೆಂಬರ್ ಡಿಸೆಂಬರ್ ತಿಂಗಳು ಶನಿವಾರ ಹುರ್ಲಿಕಾಳು ದಾನ ಮಾಡಿ. ಹುರ್ಲಿಕಾಳು ಸಾಂಬಾರ್ಗೆ ಹಾಕ್ತಾರಲ್ವಾ, ಹುರ್ಲಿಕಾಳು ದಾನ ಮಾಡ್ಬೇಕು. ಎಷ್ಟು ಬೇಕಾದ್ರೂ ದಾನ ಮಾಡ್ಬೋದು. ಯಾರಿಗೆ ದಾನ ಮಾಡ್ಬೇಕಂದ್ರೆ ಇಲ್ದಿದ್ದವ್ರಿಗೆ, ಬಡವ್ರಿಗೆ ದಾನ ಮಾಡಿ. ಹಂಗಿಲ್ಲ ಅಂದ್ರೆ ಯಾವ್ದಾದ್ರು ಕಾಳಿ, ದುರ್ಗಾ, ಇಲ್ಲಾಂದ್ರೆ ಗಣೇಶ ಟೆಂಪಲ್ಗೆ ಕೊಟ್ಬಿಡ್ರಿ. ಈ ರೀತಿ ದಾನ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾಧ್ಯವಾದ್ರೆ ಪ್ರತಿ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ. ಸೊ ನಿಮಗೆ ಈ ವರ್ಷ ಪೂರ್ತಿ ತುಂಬಾ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಕತ್ತಿಗೆ, ನಿಮ್ಮ ಕೊರಳಿಗೆ 7 ಮುಖಿ ರುದ್ರಾಕ್ಷಿ ಹಾಕೊಳ್ಳಿ. 7 ಮುಖಿ ರುದ್ರಾಕ್ಷಿ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೀಲಿ ಮಣಿ, ಬ್ಲೂ ಶಪೇರ್ ರಿಂಗು ನಿಮ್ಮ ಬಲಗೈ ಮಧ್ಯದ ಬೆಲ್ಕ್ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಈ ವರ್ಷ ಸ್ವಲ್ಪ ಬ್ಲೂ ಕಲರ್ ಯೂಸ್ ಮಾಡಿ, ಬ್ಲೂನೇ ಯೂಸ್ ಮಾಡಿ, ಲೈಟ್ ಬ್ಲೂ ಕಲರ್ ತುಂಬಾ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಡೈಲಿ ಹಣೆಯಲ್ಲಿ ಶ್ರೀಗಂಧ ಇಟ್ಕೊಳ್ಳಿ. ಆವಾಗ್ಲೇ ಹೇಳಿದ್ದೆ, ಮತ್ತೆ ಒಂದ್ಸ ಹೇಳ್ತಿದ್ದೀನಿ, ಡೈಲಿ ಹಣೆಯಲ್ಲಿ ಶ್ರೀಗಂಧ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳು, ಜೂನ್ ಇಂದ ಅಕ್ಟೋಬರ್ ತಿಂಗಳು, ಈ 5-6 ತಿಂಗಳಲ್ಲಿ ಪ್ರತಿ ಗುರುವಾರ ಕಡ್ಲೆಕಾಳು ದಾನ ಮಾಡಿ. ಪ್ರತಿ ಗುರುವಾರ ಕಡ್ಲೆಕಾಳು ದಾನ ಮಾಡ್ಬೇಕು. ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳು ದಾನ ಮಾಡ್ತಾ ಇದ್ದೆ. ಸೊ ಇವೆಲ್ಲ ದಾನ ಮಾಡ್ತಾ ಇದೆ, ಸ್ವಲ್ಪ ನಿಮ್ ಲೈಫು 50% ಸ್ವಲ್ಪ ಚೆನ್ನಾಗಿ ಬೆಟರ್ ಆಗಿರುತ್ತೆ. ನಿಮ್ಮ ಲೈಫು 100% ಚೆನ್ನಾಗಿರ್ಬೇಕು, ನಮ್ಗೆ ಯಾವ್ದೇ ರೀತಿ ತೊಂದರೆ ಇಲ್ದಿರಾ, ಇನ್ನು ಭವಿಷ್ಯ ನಿಮ್ ಜಾತಕ ಚೆನ್ನಾಗಿರ್ಬೇಕಂದ್ರೆ 100% ರಿಸಲ್ಟ್ ಬರ್ಬೇಕಂದ್ರೆ ಕಂಪಲ್ಸರಿ ನಿಮ್ ಜಾತಕ ನೀವು ನೋಡ್ಸ್ಬೇಕಾಗುತ್ತೆ. ನಿಮ್ ಜಾತಕ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ನಾನು ಬಂದು ನೇರವಾಗಿ ಡೈರೆಕ್ಟ್ ಆಗಿ ಯಾರು ಭೇಟಿ ಆಗಲ್ಲ, ಬರೀ ಫೋನ್ ಕನ್ಸಲ್ಟೆನ್ಸಿ, ಆನ್ಲೈನ್ ಕನ್ಸಲ್ಟೆನ್ಸಿ ಮಾತ್ರ. ನೀವು ಕಾಲ್ ಮಾಡಿ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಟೈಮು, ನೀವು ಹುಟ್ಟಿರೋ ಊರು ಯಾವ ಜಿಲ್ಲೆ ಅಂತ ಕಳ್ಸ್ಕೊಟ್ಟೆ ಅದ್ರಾಗಂತ ನಾವು ಫೋನ್ ಪೇ, ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಮಾಡಿದೆ ಏನನ್ನಕ್ಕೆ ಎಷ್ಟೆಷ್ಟು ಫೀಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀವಿ. ಫೋನ್ ಮುಖಾಂತರ
ಫುಲ್ ಡೀಟೇಲ್ ಆಗಿ ಹೇಳ್ತೀವಿ. ಭವಿಷ್ಯ ಹೇಳಿ ನಿಮಗೆ 1 ಪೇಜಿ PDF ಕುಂಡ್ಲಿ ಕಳ್ಸ್ಕೊಡ್ತೀವಿ. ಇದರಿಂದ ನಿಮ್ಮ ಜಾತಕ ಪ್ರಕಾರ ನಡೀತಾ ದಶಾಭುಕ್ತಿ ಪ್ರಕಾರ ಮುಂದೆ ಫ್ಯೂಚರ್ ಅಲ್ಲಿ ಹೇಗಿರುತ್ತೆ ಅಂತ ತಿಳ್ಕೊಬಹುದು. ನಿಮ್ಮ ಹತ್ರ ಜಾತಕನೇ ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯ ಹೇಳ್ಬೋದು. ಅದ್ರ ಮುಖಾಂತರ ನಿಮ್ಗೆ ಒಂದು ಕ್ವಶನ್ ಇರುತ್ತೆ, ಡೌಟ್ ಇರುತ್ತೆ. ನಿಮ್ ಮೈಂಡ್ ಅಲ್ಲಿ ತುಂಬಾ ವಿಚಾರ ತಿಳ್ಕೊಬೇಕಂತಿರುತ್ತೆ. ಯಾವಾಗ ಮನೆ ಕಟ್ತೀನಿ, ಯಾವಾಗ ಕಾರ್ ತಕೊಂತೀನಿ, ಯಾವಾಗ ಕೆಲಸ ಸಿಗುತ್ತೆ, ಯಾವಾಗ ಪ್ರಮೋಷನ್ ಆಗುತ್ತೆ. ಅದ್ರಗಂತ ಪ್ರಶ್ನಾಶಾಸ್ತ್ರ ನೋಡಿ ಭವಿಷ್ಯ ಹೇಳ್ತೀವಿ. ಇವೆಲ್ಲ ತಿಳ್ಕೊಬೇಕಂದ್ರೆ ಫಸ್ಟ್ ಆಫ್ ಆಲ್ ಈ GP ಗ್ರೂಪ್ ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ರಾಶಿ ಬಗ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋ ಮಾಡ್ತೀನಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಫಾಲೋ ಮಾಡಿ. ಇನ್ನೂ ಡೀಟೇಲ್ ಆಗಿ ನಿಮ್ ಬಗ್ಗೆ, ನಿಮ್ ಫ್ಯೂಚರ್ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.